ಸಿಲಿಂಡರ್ ಸ್ಫೋಟಗೊಂಡು ಟೀ ಅಂಗಡಿ ಸುಟ್ಟು ಭಸ್ಮ. ಇತ್ತ ತಿರುಗಿಯೂ ನೋಡದ ನಗರಸಭೆ ಅಧಿಕಾರಿಗಳು. ಅಧಿಕಾರಿಗಳ ವಿರುದ್ಧ ಸಿಡಿದಿದ್ದ ಮಾಲೀಕ ರೆಹಾನ್ ಪಾಷಾ. 4-5 ದಿವಸ ಆಗಿತ್ತೆ, ಯಾರು ಕೌನ್ಸಿಲರೂ ಬಂದಿಲ್ಲ, ಯಾರು MLA ಅವರು ಬಂದಿಲ್ಲ. ನೀನು ಹೆಂಗೈತಪ್ಪ, ಏನಾಗಿತ್ತಪ್ಪ ಅದು ಅಂತ ಯಾರು ಬಂದು ಕೇಳಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮುಖ್ಯವಾಗಿ ಸ್ಥಳೀಯ ಆಡಳಿತ ಮತ್ತು ಇತರರಿಂದ ಕಿರುಕುಳ, ಸ್ವಚ್ಛತೆಯ ಕೊರತೆ ಮತ್ತು ಆದಾಯದ ಕೊರತೆ. ಈ ಸಮಸ್ಯೆಗೆ ಪರಿಹಾರವಾಗಿ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಗಿದ್ರೂ ಕಿರುಕುಳ ಮುಂದುವರೆದಿದೆ. ಇತ್ತ ಶಿರಾ ನಗರದಲ್ಲಿಯೂ ಬೀದಿ ಬದಿ ವ್ಯಾಪಾರಿಗಳನ್ನ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಕಡೆಗಣಿಸುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಇತ್ತ ಅಮಾಯಕ ಟೀ ವ್ಯಾಪಾರಿಯ ನೋವಿಗೆ ಯಾರೊಬ್ಬರೂ ಸ್ಪಂದಿಸ್ತಾ ಇಲ್ಲ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 4-5 ದಿವಸ ಆಗಿತ್ತೆ, ಯಾರು ಕೌನ್ಸಿಲರೂ ಬಂದಿಲ್ಲ, ಯಾರು MLA ಅವರು ಬಂದಿಲ್ಲ. ನೀನು ಹೆಂಗೈತಪ್ಪ, ಏನಾಗಿತ್ತಪ್ಪ ಅದು ಅಂತ ಯಾರು ಬಂದು ಕೇಳಿಲ್ಲ. ಹೌದು, ಶಿರಾ ನಗರದ ರೆಹಾನ್ ಪಾಷಾ ಅನ್ನುವವರು ದರ್ಗಾ ಸರ್ಕಲ್ನಲ್ಲಿ ಚಿಕ್ಕದೊಂದು ಟೀ ಅಂಗಡಿಯನ್ನ ಇಟ್ಕೊಂಡು ಬದುಕನ್ನ ಸಾಗಿಸ್ತಾ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಸಿಲಿಂಡರ್ ಸ್ಫೋಟಗೊಂಡು ಟೀ ಅಂಗಡಿ ಸುಟ್ಟು ಕರಕಲಾಗಿತ್ತು. ಆದರೆ ಎಷ್ಟೇ ದಿನಗಳು ಕಳೆದರೂ ಇಂದಿಗೂ ಕೂಡ ಯಾರೊಬ್ಬರೂ ಭೇಟಿಯನ್ನ ನೀಡಿಲ್ಲ. ಇದೇ ಕಾರಣಕ್ಕೆ ನಗರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಒಂದು 4-5 ದಿವಸ ಆಯಿತು, ಬಂಡವಾಳ ಹಾಕಿ ಸಾಲ ಸೂಲ ಮಾಡಿ ಅವನು ಬಂಡವಾಳ ಹಾಕಿ ಏನೋ ಹೋಟ್ಲ್ ನಡೆಸ್ಕೊಂಡು ಹೋಗ್ತಿತ್ತು. ಯಾರು 4-5 ದಿವಸ ಆಗಿತ್ತೆ, ಯಾರು ಕೌನ್ಸಿಲರೂ ಬಂದಿಲ್ಲ, ಯಾರು MLA ಅವರು ಬಂದಿಲ್ಲ. ನೀನು ಹೆಂಗೈತಪ್ಪ, ಏನಾಗಿತ್ತಪ್ಪ ಅದು ಅಂತ ಯಾರು ಬಂದು ಕೇಳಿಲ್ಲ. ಇಲ್ಲ ಅವ್ರಿಗೂ ಸತ್ತು ಹೋಗಿದ್ರೇನೆ ಅಷ್ಟೇ ಮಾಡೋದು ಸರ್. ಅದು ಜಯಚಂದ್ರ ಸಾಹೇಬ್ರಿಗೆ ನಾನು ಹೇಳೋದು ಅಷ್ಟೇ, ಏನಾನ ಬಡವರು ಅವನು ಪರಿಹಾರ ಏನಾನ ಮಾಡಿಸಿ ಕೊಟ್ಟಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದು ಹಿಂಗಾಗಿತ್ತಲ್ಲ, ನಾವು ದರ್ಗದ ಪೂಜಾರು ಮಲ್ಲಿಕರಾನ್ ದರ್ಗದ ಪೂಜಾರು ನಾವು ಮಾನವತಿಂದ ಬಂದು ಏನಾಗಿತ್ತಪ್ಪ ಅಂತ ಒಂದು ಸಮಾಧಾನ ಕೇಳ್ತಿದ್ರು. ನಮಗೆ 1 ಕೋಟಿ ಸಿಕ್ದಂಗೆ ಇತ್ತಿತ್ತು, 1 ಕೋಟಿ ಅವ್ರು ಕೊಟ್ಟಂಗೆ ಆಗ್ತಿತ್ತು. ನನಗೆ ಬಂದು ಮಾತಾಡ್ಸಿಲ್ಲ, ಒಬ್ಬ ಲೀಡರ್ ಆಗಲಿ, ಅಮಾನುಲ್ಲಾ ಖಾನೆ ಆಗಲಿ ಬಂದು ಮಾತಾಡ್ಸಿಲ್ಲ. ಯಾರು ಬಂದಿಲ್ಲ, ಇಷ್ಟೊಂದು ಕೌನ್ಸಿಲರ್ಗಳು ಹೆಚ್ಚು ಕಡಿಮೆ ಒಂದು 15 ಕೌನ್ಸಿಲರ್ಗಳು ಪರಿಚಯ ಇದ್ದಾರೆ. 15 ಕೌನ್ಸಿಲರ್ಗಳು ಪರಿಚಯ ಇದ್ದಾರೆ. ಒಬ್ಬ ಬಂದು ಒಂದು ವ್ಯಕ್ತಿ ನೀನ್ ಏನಪ್ಪ ಹಿಂಗ ಆಯ್ತಲ್ಲಪ್ಪ, ನೀನ್ ಆರಾಮಾಗಿರಪ್ಪ, ಅವ್ರದ್ದು ಏನಾನ ಕೆಲಸ ಇದ್ದಿದ್ರೆ ಬಾರಪ್ಪ, ನಮಗೆ ಇವರು ಬೈತಿದ್ದಾರೆ, ಇವರು ಹಿಂಗೆ ಮಾಡ್ತಿದ್ದಾರೆ, ರಿಯನು ನೀನು ಎಲ್ಲ ಐತಪ್ಪ, ನೀನು ಬಾರಪ್ಪ, ಅವ್ರ ಕಾರದ ಬಾಡಿಗೆ ಕೊಡ್ತೀನಿ, ಹಿಂಗೆ ಅಂತ ಅವ್ನಿಗೆ ಕರ್ತ್ಕೊಂಡು ಅವರು ಏನು ಬೇಕೋ ಅದು ಮಾಡಿಸ್ಕೊಂಡು ಹೋಗ್ತಾರೆ. ಇನ್ನು ರೆಹಾನ್ ಪಾಷಾ ಹಲವು ವರ್ಷಗಳ ಹಿಂದಿನಿಂದಲೂ ಟೀ ಅಂಗಡಿಯನ್ನ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಏಕಾಏಕಿ ಆದಂತಹ ಘಟನೆಯಿಂದ ಕಂಗಾಲಾಗಿದ್ದಾರೆ. ಟೀ ಅಂಗಡಿ ಮಾಲೀಕನ ಸಹನೆಯ ಕಟ್ಟೆ ಹೊಡೆದಿದ್ದು ನಗರಸಭೆ ಸದಸ್ಯರು ಸೇರಿದಂತೆ ಅಧ್ಯಕ್ಷರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಸರ್ ನಮಸ್ತೆ, ನಾನು ಈ ಹೋಟ್ಲು ಓನರು ರೆಹಾನ್ ಅಂತ. ಇಲ್ಲಿ ನಾವು ಜೀವನಕ್ಕೋಸ್ಕರ ಇಲ್ಲಿ ಸ್ವಲ್ಪ ಟೀ ಅಂಗಡಿ ಇಕ್ಕೊಂಡು ಬಟ್ಟೆ ಅಂಗಡಿ ಬಿಚ್ಕೊಂಡು ಏನೋ ಜೀವನಕ್ಕೋಸ್ಕರ ಪರಿಹಾರಕ್ಕೆ ಮಾಡ್ಕೊಂಡು ಹೆಂಡತಿ ಮಕ್ಳಿಗೆ ಸಾಕೋಕ್ಕೋಸ್ಕರ ಅನಾಹುತಾಗಿ ಬೆಂಕಿ ಬಿದ್ದೈತಿ. ಯಾರೋ ಕಿಡಿಗಿಳಿ ಇಕ್ಕ್ಯಾರೋ ಅದೇ ಬಿದ್ದೈತೋ ಗೊತ್ತಿಲ್ಲ ನಮಗೆ. ಅದು ತನಿಖೆಗೆ ಹಾಕಿದ್ದೀವಿ, ಕಂಪ್ಲೇಂಟು ಆಗೈತಿ. ಇವತ್ತೇನಂದ್ರೆ ಇಲ್ಲಿ ಹೊಟ್ಟೆ ಉರಿತಾರದೇನಂದ್ರೆ ನಮಗೆ ನಮ್ಮ ಊರಾಗ ಅಷ್ಟೊಂದು ಲೀಡ್ರುಗಳಿದ್ದಾರೆ ನಮ್ಮ ಜಾತಿ ಮುಸ್ಲಿಮ್ಸ್ ಇದರಲ್ಲಿ. ಒಬ್ಬ ಬಂದು ಇಲ್ಲಿ ಏನಾಗೈತಿ ಅಂತ ನನಗೊಬ್ಬರೂ ನನಗೆ ಸಮಾಧಾನ ಕೇಳಿಲ್ಲ. ಬರ್ತ್ಡೇ ಅವು ಇವು ಅಂತ ಹೇಳ್ಬಿಟ್ಟು ಇವ್ರಿಗೆ ಫಂಕ್ಷನ್ಗಳು ಲಕ್ಷಾಂತರ ಖರ್ಚು ಮಾಡ್ತಾರೆ. ನಾನು ಇವ್ರಿಗೆ ದುಡ್ಡು ಕೇಳ್ತಾ ಇಲ್ಲ. ಒಂದು ಸಮಾಧಾನಕ್ಕೆ ಬಂದು ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ಆಗಿರಲಿ, ಜೀಶಾನ್ಯ ಆಗಿರಲಿ, 4-5 ಸರಿ ಫೋನ್ ಮಾಡಿದ್ದೀನಿ, 1 ಸರಿ ಬಂದು ನನಗೆ ಸಮಾಧಾನ ಕೇಳಿಲ್ಲ. ಯಾಕೆ ಹಿಂಗೆ ಆಯ್ತಪ್ಪ, ಬಿಡು, ನಾವು ಇದ್ದೀವಿ, ನಮ್ಮಿಂದ ಏನಾರು ಆಗುತ್ತೆ, ನಾವು ಮಾಡಿಕೊಡ್ತೀವಿ ಅಂತ ಒಂದು ಮಾನವತಿಂದ ನಮಗೆ ಒಂದೇನು ಮಾತು ಬಂದು ಹೇಳಿಲ್ಲ. ಇಲ್ಲಿ ನಮಗೆ ಜೀವನ ಮಾಡ್ಕೊಳ್ಳೋಕೆ ಮಕ್ಕಳು ಇಲ್ಲಿ ಇದ್ದಾರೆ. ಈ ಮಕ್ಳಿಗೋಸ್ಕರ ನಾನು ಇಲ್ಲಿ ಎಂಜಿಲ್ ಲೋಟ ತೊಳಸ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಿದ್ದೆ. ಯಾರೋ ಕಿಡಿಗಿಡಿಗಳು ನೋಡ್ಕೊಂಡು ಬೆಂಕಿ ಇಕ್ಕ್ಯಾವ್ರೆ. ಆ ಟೈಮಲ್ಲಿ ನಾನು ಇಲ್ಲಿ ಸಿರಾದಲ್ಲಿ ಇದ್ದಿದ್ದಿಲ್ಲ, ನಾನು ತುಮಕೂರಿಗೆ ಹೋಗಿದ್ದೆ. ಬಂದು ನೋಡೋವರೆಗೂ ಎಲ್ಲ ಭಸ್ಮ ಆಗಿಬಿಟ್ಟಿತ್ತು. ನಾನು ಎಷ್ಟು ಸರಿ ಎಲ್ಲ ಕೌನ್ಸಿಲರ್ಗಳಿಗೆ ಫೋನ್ ಮಾಡಿದ್ದೀನಿ, ಹಿಂಗಾಗೈತಿ. ಒಬ್ಬ ಆದ್ರೂ ಬಂದು ನಾವು ಹೇಳ್ತೀವಿ ಬರೀ ಇದೇ ಹೇಳ್ಕೊಂಡು ಹೋದ್ರು. ಇಷ್ಟು ದಿವಸ ಆದ್ರೂ
ಒಬ್ಬ ಬಂದು ನಮಗೆ ಸಮಾಧಾನ ಹೇಳಿ ಹಿಂಗೇನಾರ ಒಂದು ಮುಂದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಒಬ್ಬ ಯಾರು ಬಾಯಿ ಬಿಟ್ಟಿಂದ ನಮ್ಮ ಕೌನ್ಸಿಲರ್ಗಳು ಆಗಲಿ, ನಮ್ಮ ಪ್ರೆಸಿಡೆಂಟ್ಗಾಗಲಿ, ಯಾರು ಅಧಿಕಾರನಾಗಿದ್ದವ್ರಾಗಲಿ ಒಬ್ಬರು ನಮಗೆ ಸಮಾಧಾನ ಹೇಳಿಲ್ಲ. ನಮ್ಗಾಗದ ಅನ್ಯಾಯ ಯಾರಿಗೂ ಆಗಬಾರ್ದು, ದಯವಿಟ್ಟು ನಮ್ಮ ಮನೆಯೆಲ್ಲ ಹಾಳಾಗೋಗ್ಬಿಡ್ತು. ಒಬ್ಬರು ಬಂದು ನಾವಿದೀವಪ್ಪ ಅಂತ ಹೇಳೋರು ಯಾರೂ ಇಲ್ಲ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ. 4-5 ದಿವಸ ಆಗಿತ್ತೆ, ಯಾರು ಕೌನ್ಸಿಲರೂ ಬಂದಿಲ್ಲ, ಯಾರು MLA ಅವರು ಬಂದಿಲ್ಲ. ನೀನು ಹೆಂಗೈತಪ್ಪ, ಏನಾಗಿತ್ತಪ್ಪ ಅಂತ ಯಾರು ಬಂದು ಕೇಳಿರಲ್ಲ.